ದೇಹಕ್ಕೆ ಇವತ್ತು ಹೆಣ್ಣೆ ಇರಲಿ ಗಂಡೇ ಇರಲಿ ಎಲ್ಲರಿಗೆ ಮುಖ್ಯವಾಗಿ ಮೈ ಒಳಗಿರುವ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದ್ರೆ ಇದಕ್ಕೆಲ್ಲ ಆಯಾಮಗಳು ಬೇಕು. ಅದಕ್ಕೆ ಒಂದು ಕಡೆ ತಲೆಯಾಗಿನ ಹೆಡ್ಡು ಮೈಯಾಗಿನ ಬ್ಲಡ್ ಕಿಸ್ಯಾಗಂದು ದುಡ್ಡು ಛಾತಿ ಒಳಗಿದ್ರೆ ಅವನ ಡೆಡ್ ಅಂತ, ಅಂದರೆ ಜೀವ ಇದ್ರು ಸತ್ತಂಗ. ಅದಕ್ಕೆ ಅವು ಯಾವ ಡೆಡ್ ಆಗಬಾರ್ದು. ನಾವು ಮನುಷ್ಯ ಹೆಡ್ ಆಗ್ಬೇಕಂದ್ರೆ ಇವೆಲ್ಲ ಆ್ಯಕ್ಟಿವ್ ಇರಬೇಕು. ಈ ರೀತಿ ಒಳಗೆ ಆಯಾಮವನ್ನು ಕೂಡ ನಾವು ಮಾಡ್ತಾ ಇರೋದ್ರಿಂದ ಅಂಗಾಂಗಗಳು ಚೈತನ್ಯಕೊಳ್ತಾ ಇದ್ದಾವೆ. ಕಿಡ್ನಿ ಈ ದೇಹಕ್ಕೆ ನಾವು ಕಿಡ್ನಿ ಭಾಳಷ್ಟು ಫೇಲ್ ಅಂತಾರೆ, ಕಿಡ್ನಿ ವೀಕ್ ಅಂತಾರೆ. ಅದೆಲ್ಲ ಆಯಾಮ ಮಾಡೋದ್ರಿಂದ ಕಿಡ್ನಿಗೆ ಶಕ್ತಿ ಬರ್ತದೆ. ಆಮೇಲೆ ಯೋಗ ಮಾಡೋದ್ರಿಂದ ಏನಾಗುತ್ತೆ, ಇದರಿಂದ ಹಾರ್ಟ್ ಕೂಡ ನರ್ವ್ಗಳು ಬ್ಲ್ಯಾಕ್ ಆಗಂಗಿಲ್ಲ, ಅಂದರೆ ರಕ್ತ ಚಲನವಲನ ಆಗ್ತದೆ. ಬ್ರೈನ್ ಕೂಡ ಬ್ರೈನ್ ಟ್ಯೂಮರ್ ಅಂತಾರೆ, ಅದೆಲ್ಲ ಗೋಣು ಹಿಂಗೆ ತಿರುಗಿಸೋದ್ರಿಂದ ತಲೆನೋವು ಬರೋಂಗಿಲ್ಲ. ಈ ಕೈಯೆಲ್ಲ ತಿರುಗಿಸೋದ್ರಿಂದ ಈ ಭುಜನೂ ಬರೋಂಗಿಲ್ಲ, ಮೊಣಕಾಲು ಬರೋಂಗಿಲ್ಲ. ಆಮೇಲೆ ಪದ್ಮಾಸನ ಹಾಕೋದ್ರಿಂದ ಮೊಣಕಾಲು ಬರೋಂಗಿಲ್ಲ, ಬೆನ್ನು ಬರೋಂಗಿಲ್ಲ. ಇವೆಲ್ಲ ಔಷಧ ಇಲ್ಲದೇ ಇವೆಲ್ಲ ನಾವು ದೇಹನ ಆರಾಮಾಗಿ ಇಟ್ಕೊಳ್ಬೇಕು. ಅದಕ್ಕೆ ನಾವು ಆರಾಮ ಅಂತಂದರೆ ಅವು ಆರಾಮ ಇರ್ಬೇಕು, ಅಂದ್ರೆ ಈ ಮನುಷ್ಯ ಆರಾಮ ಇರ್ತಾನೆ. ಯಾವ ಆರಾಮ ಇರ್ಬೇಕಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವು ಅವು ಯಾವ ಲೆಕ್ಕದಾಗಿರ್ಬೇಕು ಆ ಲೆಕ್ಕದಾಗಿದ್ರೆ ಅವು ಆರಾಮಿರ್ತವೆ, ಇವು ಆರಾಮಿರ್ತೈತಿ ದೇಹ. ಅದಕ್ಕೆ ಉದಾಹರಣೆಗೆ ಒಂದು ಮಾತು ಹೇಳ್ಬೇಕಂದ್ರೆ ಆಸ್ಪತ್ರೆಗೆ ಹೋಗ್ತಿರ್ತಾರೆ ಬರ್ತಿರ್ತಾರೆ, ಎಲ್ಲಿ ಹೋಗಿದ್ದಂತ ಆರಾಮ ಅಂತ ನಾ ಆರಾಮ ಅಂತ, ನೀನಂತ ನಾನು ಆರಾಮ ಅಂತ. ಎಲ್ಲಿಗೆ ಹೋಗಿದ್ದೆ ಅಂದ್ರೆ ಆಸ್ಪತ್ರೆಗೆ ಹೋಗಿದ್ದೆ. ನೀ ಎಲ್ಲಿ ಹೊಂಟೆ ಅಂದ್ರೆ ಆಸ್ಪತ್ರೆ ತೋರ್ಸಕ್ಕೆ ಹೊಂಟೆ ನಾನು. ಕಾರಣ ಬೆಟ್ಟದಾಗ ಕುಶಾಲ ಆರಾಮ. ಅದಕ್ಕೆ ಆರಾಮ ಅಂದ್ರೆ ಏನು, ಅವು ಆರಾಮಿರ್ಬೇಕಂದ್ರೆ ದೇಹಕ್ಕೆ ಇವೆಲ್ಲ ಅಂಗಾಂಗಗಳು ಚೇತರಿಸ್ಕೊಳ್ಬೇಕಂದ್ರೆ ಇದಕ್ಕೆ ವ್ಯಾಯಾಮ ಬೇಕು. ಅದಕ್ಕೆ ಆ ರೀತಿ ಒಳಗೆ ನಮ್ಮ ವ್ಯಾಯಾಮ ಶಾಲೆ ಇವತ್ತು 10ನೇ ವರ್ಷದ ವಾರ್ಷಿಕೋತ್ಸವ ಸಂತೋಷ ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಸಂತೋಷ ಖುಷಿ ಅಂತ ಹೇಳಿ, ಇದಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೋದರ ಸೋದರಿಯರು ಇದಕ್ಕೆ ವಯಸ್ಸಿಲ್ಲ, ಯಾರಾದರೂ ಬಂದು ಇದು ಶಾಲೆಗೆ ಅಡ್ಮಿಷನ್ ಮಾಡಿ ಒಟ್ಟಾರೆ ದೇಹ ನಾವು ಸದೃಢ ಮಾಡ್ಕೊಳ್ಬೇಕಂದ್ರೆ ಇಂಥ ಶಾಲೆಗೆ ನಾವು ಬಂದು ಪಾಲ್ಗೊಂಡು ಇದರಲ್ಲಿ ಉಪಯೋಗನ ಪಡ್ಕೊಂಡು ನಮ್ಮ ಜೀವನ ಸಾರ್ಥಕತೆ ಮಾಡ್ಕೊಳ್ಬೇಕಂತ ತಿಳಿಸಿ, ಇದರಲ್ಲಿ ಕಲಿಸ್ತಕ್ಕಂಥವ್ರಿಗೆ ಕಲಿಯಂಥವ್ರಿಗೆ ಎಲ್ಲರಿಗೆ ನೆಮ್ಮದಿ ಶಾಂತಿ ಸುಖ ಆಯುಷ್ಯ ಆರೋಗ್ಯ ಭಾಗ್ಯ ಸಕಲ ಸಮೃದ್ಧಿ ಸಂಪತ್ತು ಗುರುಕುಮಾರ ಪಂಚಾಕ್ಷರ ರಾಜಗುರುಗಳು ನಮ್ಮೆಲ್ಲರಿಗೂ ಕೊಟ್ಟು ಕರುಣಿಸಲಿ ಅಂತೇಳಿ ಬಯಸಿ, ನನಗೆ ಕೂಡ ಇಲ್ಲಿ ಕರೆಸಿದ್ದೀರಿ, ನನಗೆ ಸಂತೋಷ ಖುಷಿಯಾಗಿದೆ ಅಂತ ಹರಿಸಿ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸಿ ನನ್ನ ಮತಗಳನ್ನು ಕಳಿಸ್ತಾ ಇದ್ದೆ.